ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯವರ ಸೆಪ್ಟೆಂಬರ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ತುಲಾರಾಶಿಯವರಿಗೆ ಗುರುಬಲ ಇಲ್ಲ, ವಿದ್ಯಾರ್ಥಿಗಳಿಗೂ ಸಹ ಗುರುಬಲ ಇಲ್ಲ. ವಿದ್ಯೆಯಲ್ಲಿ ಸ್ವಲ್ಪ ಆಲಸ್ಯ ಅಥವಾ ನಿರಾಸಕ್ತಿ ಉಂಟಾಗುವ ಸಾಧ್ಯತೆಗಳಿರ್ತದೆ, ಅಥವಾ ಓದಿದ್ದು ನೆನಪಿನಲ್ಲಿ ಉಳಿಯದೇ ಇರುವ ಸಾಧ್ಯತೆಗಳು ಕಂಡುಬರ್ತದೆ. ಹಾಗೆ ಹಣಕಾಸಿನ ಸಮಸ್ಯೆ, ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ನೀವು ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಯಾವುದೇ ಶುಭ ಕಾರ್ಯಗಳಿಗೆ ಸಮಯ ಚೆನ್ನಾಗಿಲ್ಲ, ನೀವು ಅಂದುಕೊಂಡಂಥ ಲಾಭವನ್ನು ಪಡ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಗುರುವಾರಗಳಂದು ನೀವು ರಾಘವೇಂದ್ರ ಸ್ವಾಮಿ ಟೆಂಪಲ್, ಸಾಯಿಬಾಬಾ ಮಂದಿರ, ವಿಷ್ಣುವಿನ ದೇವಸ್ಥಾನ, ದತ್ತಾತ್ರೇಯರ ಸಾನ್ನಿಧ್ಯ ಅಥವಾ ಈಶ್ವರನ ಸಾನ್ನಿಧ್ಯಗಳಲ್ಲಿ ಹಳದಿ ಹೂವು ಮತ್ತು ಬಿಲ್ವ ಪತ್ರಗಳನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಆ ದೇವಸ್ಥಾನದ ಹತ್ರ ಏನಾದರೂ ಅಶ್ವತ್ಥ ವೃಕ್ಷ ಇದ್ದಲ್ಲಿ 12 ಸುತ್ತು ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಹಾಕಿ, ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷರಾಜಯತೆ ನಮಃ ಈ ಮಂತ್ರವನ್ನು ಜಪಿಸಿ. ಇಲ್ಲಿ ಸಾಧ್ಯ ಆದರೆ ನಿಮಗೆ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಅಥವಾ ಸಾಯಿಬಾಬಾ ಅಷ್ಟೋತ್ತರ ಶತನಾಮಾವಳಿ ಅಥವಾ ದತ್ತಾತ್ರೇಯರ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡ್ಬೋದು, ಅಥವಾ ಶಿವಾಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣ ಮಾಡೋದ್ರಿಂದಲೂ ಶುಭ ಫಲ ಸಿಗುತ್ತೆ. ಅಥವಾ ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ನಮೋ ನಾರಾಯಣಾಯ ಈ ಮಂತ್ರಗಳನ್ನು ಜಪಿಸೋದ್ರಿಂದಲೂ ನೆಗೆಟಿವ್ ಕಮ್ಮಿ ಆಗುತ್ತೆ. ಆದಷ್ಟು ಹೆಚ್ಚಾಗಿ ಹಳದಿ ತಿಲಕವನ್ನು ಕಂಠಕ್ಕೆ ಅಥವಾ ಹಣೆಗೆ ಧಾರಣ ಮಾಡ್ಕೊಂಬೋದು, ಬಹಳ ಉತ್ತಮ. ಯಾರಾದರೂ ಮಂತ್ರಾಲಯಕ್ಕೆ ಹೋದರೆ ಅಲ್ಲಿ ಗುರುಗಳಿಂದ ಶ್ರದ್ಧಾಭಕ್ತಿಯಿಂದ ಮಂತ್ರಾಕ್ಷತೆ ಪ್ರಸಾದಗಳನ್ನು ಪಡೆದುಕೊಂಡು ಯಾವಾಗಲೂ ನಿಮ್ಮ ಪರ್ಸಲ್ಲಿ ಅಥವಾ ಕ್ಯಾಶ್ ಬ್ಯಾಗ್ಸಲ್ಲಿ ಇಟ್ಕೊಂಬೋದು, ಭಾಳ ಉತ್ತಮ. ಒಂದು 10 ಕಾಳನ್ನು ಇಟ್ಕೊಳ್ಳಿ, ಇನ್ನಿದ್ದಂಥ ಕಾಳನ್ನು ಸೇಫಾಗಿ ಒಂದು ಬಾಕ್ಸಲ್ಲಿ ಅಥವಾ ಡಬ್ಬಿಲಿ ಹಾಕಿ ಇಡಿ. ಇನ್ನು ನಿಮ್ಮ ರಾಶಿಗೆ ಶತ್ರುಗಳ ಕಾಟ ಜಾಸ್ತಿ, ಆರೋಪಗಳು ಬರ್ತದೆ, ಕಿರಿಕಿರಿ ಆಗುತ್ತೆ, ಆರೋಗ್ಯದಲ್ಲೂ ಏರುಪೇರು ಕಂಡುಬರ್ತದೆ. ಸರ್ಪದೋಷದ ಪ್ರಭಾವ ಜಾಸ್ತಿ ಇರೋದರಿಂದ ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲೂ ಆಸೆ ತೋರಿಸಿ ಮೋಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಏನೋ ಮಾಡಲಿಕ್ಕೆ ಹೋಗಿ ಸಿಗಾಕ್ಕೊಂಡು ಕಷ್ಟ ನಷ್ಟಕ್ಕೆ ಒಳಗಾಗ್ತೀರಿ. ಈ ಸರ್ಪದೋಷದ ಪ್ರಭಾವ ಪ್ರಬಲವಾಗಿ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಅಥವಾ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸೋದು ಬಹಳ ಒಳ್ಳೆಯದು. ಅಥವಾ ನಿಮ್ಮ ಸಮೀಪದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಅಥವಾ ನಾಗನ ಸಾನ್ನಿಧ್ಯದಲ್ಲಿ ಮಂಗಳವಾರ, ಷಷ್ಠಿ, ಪಂಚಮಿ ಇರ್ತಕ್ಕಂಥ ದಿನ, ಆಶ್ಲೇಷ ನಕ್ಷತ್ರ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳೊಂದು ನಿಮ್ಗೆ ಇಷ್ಟವಾದಂಥ ಪೂಜೆಯನ್ನು ಮಾಡಿಸಿ, ಸಾಧ್ಯ ಆದರೆ ಎಳ್ನೀರಿನ ಅಭಿಷೇಕ, ಹಾಲಿನ ಅಭಿಷೇಕ ಅಥವಾ ಕ್ಷೀರಾಭಿಷೇಕ ಅಂತ ಹೇಳ್ತೀವಿ, ಅಥವಾ ಪಂಚಾಮೃತದ ಅಭಿಷೇಕವನ್ನು ಮಾಡಿಸೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ನಾಗನ ಸಾನ್ನಿಧ್ಯವನ್ನು ಸ್ವಚ್ಛಗೊಳಿಸಿ ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ ಶ್ರದ್ಧಾಭಕ್ತಿಯಿಂದ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ನಿಮ್ಮ ರಾಶಿಗೆ ಈಗ ನಡೀತಾ ಇರ್ತಕ್ಕಂಥ ಸಮಯ, ನೀವೆಲ್ಲರ ಹೊರಗಡೆ ಹೋದಂಥ ಸಂದರ್ಭಗಳಲ್ಲಿ, ವಾಹನಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ, ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುವಾಗ ಆದಷ್ಟು ಗಮನಿಸಿ ಬಿಸಿಯಾದ
ಪದಾರ್ಥಗಳನ್ನೇ ಸೇವನೆ ಮಾಡಿ. ಹೊರಗಡೆ ಪ್ರಯಾಣ ಹೋದಂಥ ಸಂದರ್ಭಗಳಲ್ಲಿ ನಿಮ್ಮ ಮೊಬೈಲ್ ಆಗಿರ್ಬೋದು, ಹಣ ಆಗಿರ್ಬೋದು, ಒಡವೆ ವಸ್ತ್ರಗಳಾಗಿರ್ಬೋದು ಹೆಚ್ಚಿನ ಕಾಳಜಿಯನ್ನು ವಹಿಸಿರಿ. ಅಪರಿಚಿತರೊಡನೆ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಯಾರಿಗೂ ಶ್ಯೂರಿಟಿ ಜಾಮೀನು ನಿಲ್ತಕ್ಕಂಥದ್ದು ಈ ಸಮಯದಲ್ಲಿ ಒಳ್ಳೆಯದಲ್ಲ. ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೂ ಸಮಯ ಉತ್ತಮವಾಗಿ ಇರೋದಿಲ್ಲ. ಗಡಿಬಿಡಿಯ ನಿರ್ಧಾರಗಳು, ಯಾರ್ದೋ ಮಾತನ್ನು ಕೇಳಿ ಅವರ ಮಾತಿನಂತೆ ಹೆಜ್ಜೆ ಇಡ್ತಕ್ಕಂಥದ್ದು ಸಹ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಕುಟುಂಬದಲ್ಲಾಗಲಿ ಹೊರಗಡೆಯವರ ಜೊತೆಯಲ್ಲಾಗಲಿ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.